ನನಗೆ 2 ಕೆಲಸ ಮಾಡಬೇಕು. ಹೇಳಿ ಹೇಳಿ ಸಾಬ್. ಮೊದಲನೇದ್ದು, ನೀನು ಆದಿತ್ಯನಿಗೆ ನಾನು ನಿರೋಷಾಳ ತಂದೆ ಅಂತ ಹೇಳಿದೆಯಲ್ಲ, ಅದು ಸುಳ್ಳು ಅಂತ ಹೇಳಬೇಕು. ಒಂದು ಅಚ್ಚ ಕಾಮ್ ಆಗ್ಬೇಕಾದ್ರೆ ಸುಳ್ಳು ಹೇಳೋದು ತಪ್ಪಿಲ್ಲ ಸಾಬ್. ದೂಸರಾ ಕಾಮ್ ಹೇಳಿ ಸಾಬ್. ನೀನು ಹೇಗಾದರೂ ಮಾಡಿ ಆದಿತ್ಯನ ನಿರೋಷಾಳಿಂದ ದೂರ ಮಾಡಬೇಕು. ಅದು ಅದು ಸ್ವಲ್ಪ ಕಷ್ಟಕ್ಕೆ ಆಗ್ತದೆ ಸಾಬ್. ಅದು ಮಾಡ್ತೀನಿ ಸಾಬ್, ಮಾಡ್ತೀನಿ. ನಜೀರ್ ಭಾಯ್, ನೀವು ಇದೊಂದು ಮಾಡಿಬಿಟ್ರೆ ನಿರೋಷಾಳಿಗೆ ಒಬ್ಬ ಒಳ್ಳೆ ಬಿಸ್ನೆಸ್ ಮನ್ ನೋಡಿ ಮದುವೆ ಮಾಡಿಸ್ತೀನಿ. ಓ, ನಿರೋಷ ಮದುವೆ ಆಗಿ ಹೋದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ ನಜೀರ್ ಭಾಯ್? ನಾನು ಇರ್ಬೇಕಾದ್ರೆ ನೀವು ಯಾಕೆ ಯೋಚನೆ ಮಾಡ್ತೀರಾ? ನೋಡಿ, ನೀವು ಇನ್ನು ಮುಂದೆ ಆ ಚಿಕ್ಕ ಪಂಚರ್ ಶಾಪಲ್ಲಿ ಇರೋದು ಬೇಡ. ನಾನು ನಿಮಗೆ ಒಂದು ದೊಡ್ಡ ಟೈರ್ ಅಂಗಡಿ ಹಾಕ್ಕೊಡ್ತೀನಿ. ಅಲ್ಲಿ ಆರಾಮಾಗಿರಿ. ಓಕೆನಾ? ಠೀಕ್ ಐ ಸಾಬ್. ನನಗೇನು ಮಾಡ್ತಿದ್ರು ಪರವಾಗಿಲ್ಲ ಸಾಬ್. ನಿರೋಷ ಭೇಟಿಗೆ ಒಳ್ಳೆ ಹುಡುಗಗೆ ನೋಡಿ ಶಾದಿ ಮಾಡಿ ಸಾಬ್, ಅಷ್ಟೇ. ಬೇಡ ಸಾಬ್, ಇದೆಲ್ಲ ಬೇಡ ಸಾಬ್. ಇಲ್ಲಿ ಇಟ್ಕೊಳ್ಳಿ ನಜೀರ್ ಭಾಯ್. ಅರೆ ಬೇಟಿ, ಎಲ್ಲಿಗೆ ಹೊರಟೆ? ಚಾಚಾ, ಎಲ್ಲಿಗೆ ಹೋಗಿದ್ರಿ ಚಾಚಾ ನೀವು? ನನಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಕತ್ಲಾಗ್ತಾ ಬಂದಿತ್ತು. ಅರೆ ಯಾಕೆ ಇಷ್ಟು ಟೆನ್ಷನ್ ಆಗಿದೆ ಬೇಟಿ? ಗಾಬರಿ ಆಗದೆ ಇನ್ನೇನ್ ಚಾಚಾ, ಬೆಳಿಗ್ಗೆ ನೋಡಿದ್ರೆ ಯಾರೋ ಇಬ್ರು ಬಂದು ನಿಮ್ನ ವ್ಯಾನಲ್ಲಿ ಕರ್ಕೊಂಡು ಹೋದ್ರು ಅಂತ ಗಿಲ್ಕಿ ಹೇಳ್ತಿದ್ದ. ಸರಿ ಫೋನ್ ಮಾಡಿ ವಿಚಾರಿಸೋಣ ಅಂದ್ರೆ ನಿಮ್ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿತ್ತು. ಎಲ್ಲಿಗೆ ಹೋಗಿದ್ರಿ ನೀವು? ಅದು ಬೇಟಿ, ಯಾರೋ ಟೂರಿಸ್ಟ್ಗೆ ಬಂದಿದ್ರು. ಅವ್ರದ್ದು 4 ಗಾಡಿ ಹೈವೇನಾಗೆ ಪಂಚರ್ ಆಗಿತ್ತು. ಅವರೇ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದು ಬಿಟ್ರು. ನೋಡಿ ಬೇಟಿ, ಎಷ್ಟು ಕಾಸು ಕೊಟ್ಟಿದ್ದಾರೆ ನೋಡಿಲಿ. ಅದಿರ್ಲಿ ಚಾಚಾ, ನೀವು ಹೋಗೋಕ್ಕೂ ಮುಂಚೆ ನನ್ಗೊಂದು ಮಾತು ಹೇಳೋಗೋದಲ್ವಾ? ನಿಮ್ಮನ್ನ ಬೆಳಿಗ್ಗೆ ಅಂತ ಹುಡುಕಿ ಸಾಕಾಯ್ತು ನನ್ಗೆ. ಅರೆ ನಮ್ಗೆ ಹುಡುಕ್ತಾ ಇದ್ದಿ ಯಾಕೆ? ಚಾಚಾ, ಆದಿತ್ಯನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋದ್ರು ಚಾಚಾ. ಅವತ್ ನಮ್ಮ ಅಂಗಡಿ ಹತ್ರ ಹುಡ್ಕೊಂಡು ಬಂದಿದ್ರಲ್ಲ, ಅದೇ ಪೊಲೀಸರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಗಿಲ್ಕೆ, ಆ ಸಾಮಾನ್ಯ ಎತ್ತಿ ಒಳಗೆ ಇಡು, ಬಾಗ್ಲಾಕಿ ಮನೆಗೆ ಹೋಗುವ. ಆದಿತ್ಯನ ಯಾವ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ಲ ಚಾಚಾ. ಆರ್ಯನ್ನ ಕೇಳಿದ್ರೆ ಯಾವ ಪೊಲೀಸರು ಯಾವ ಸ್ಟೇಷನ್ಗೂ ಕರ್ಕೊಂಡು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಏನ್ ಮಾಡೋದು ಚಾಚಾ? ನನಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ನಡಿ ಬೇಟಿ, ಮನೆಗೆ ಹೋಗೋಣ ನಡಿ. ಚಾಚಾ, ಏನಾಗಿದೆ ನಿಮ್ಗೆ? ನಾನು ಆದಿತ್ಯನ ಪೊಲೀಸವರು ಯಾವ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು ಅಂತ ಗೊತ್ತಾಗದೆ ಟೆನ್ಷನ್ ಹಿಡಿದೀನಿ. ಆದ್ರೆ ನೀವ್ ನೋಡಿದ್ರೆ ಏನು ತಲೆ ಬಿಸಿ ಮಾಡ್ಕೊಳ್ದೆ ಮನೆಗೆ ಹೋಗೋಣ ಅಂತ ಹೇಳ್ತಿದ್ದೀರಲ್ಲ. ಅರೆ ಬೇಟಿ, ತಪ್ಪು ಮಾಡಿದವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಇಲ್ಲ, ಅನ್ಭವಿಸ್ಲಿ ಬಿಡು. ಅದಕ್ಕೆ ನಾವು ಏನು ಮಾಡೋಕ್ಕಾಗ್ತದೆ? ನಡಿ ಮನೆಗೆ ಹೋಗೋಣ ನಡಿ. ಯಾರು ನಮ್ಗೆ ಸಂಬಂಧನೇ ಇಲ್ದಿರೋ ಮನುಷ್ಯನ ತರ ಮಾತಾಡ್ತಾ ಇದ್ದೀರಲ್ಲ. ಆದಿತ್ಯ ನನ್ನ ಮದುವೆ ಆಗೋ ಹುಡುಗ ಚಾಚಾ. ಯಾಕೋ ಬೇಟಿ, ಆದಿತ್ಯ ಒಬ್ಬ ಕ್ರಿಮಿನಲ್ ಆದ್ಮಿ ಇದ್ದಾನೆ. ನೀನು ಅವನ ಜೊತೆ ಶಾದಿ ಮಾಡ್ಕೊಂಡ್ರೆ ಜೀವನ ಪೂರ್ತಿ ಕಣ್ಣೀರು ಸುರಿಸಬೇಕಾಗ್ತದೆ. ಅವನ ವಿಷಯ ಮರ್ತ್ಬಿಡು ಬೇಟಿ. ನಾನು ಆದಿತ್ಯನ ಮನ್ಸಾರ ಇಷ್ಟಪಟ್ಟಿದ್ದೀನಿ ಚಾಚಾ. ಅವನನ್ನ ಮರ್ತ್ಬಿಡು ಅಂದ ತಕ್ಷಣ ಅವನ ನೆನಪನ್ನೆಲ್ಲ ನನ್ನ ಮನ್ಸಿಂದ ತೆಗ್ದಾಕಕ್ಕಾಗಲ್ಲ. ಅದೇನು ಹಳೆ ಕಿತ್ತೋಗಿರೋ ಟ್ಯೂಬ್ ಅಲ್ಲ. ನಾನು ಅವನ್ಗೆ ಮನ್ಸು ಕೊಟ್ಟಿದ್ದೀನಿ. ಒಬ್ಬ ಹುಡುಗನ್ ಒಂದ್ಸಲ ಮನ್ಸು ಕೊಟ್ರೆ ಮುಗೀತು. ಕೊನೆ ಉಸಿರಿರೋವರೆಗೂ ಅವನೇ ಎಲ್ಲ. ಏನೇ ಕಷ್ಟ ಬಂದ್ರೂ ಸರಿನೇ. ಆದಿತ್ಯನ್ಗೆ ನೀವು ನಮ್ಮ ತಂದೆ ಫೋಟೋ ತೋರಿಸಿದ್ರಂತೆ. ಅವ್ರು ಒಳ್ಳೆ ಮನುಷ್ಯ ಅಲ್ಲ ಅಂತ ಆದಿತ್ಯ ಅವ್ರಿಗೆ ಫೋನ್ ಮಾಡಿ ಬೆದರಿಕೆ ಹಾಕ್ದ. ಅದಕ್ಕೆ ನಮ್ಮ ತಂದೆ ಏನಾದರೂ ನಿಮಗೆ ಹೇಳ್ಕೊಟ್ಟಿದಾರ ಚಾಚಾ? ನನ್ನ ಆದಿತ್ಯನ ದೂರ ಮಾಡೋಕೆ? ಹೇಳಿ ಚಾಚಾ,
ನನ್ನ ತಂದೆ ಅನ್ಸ್ಕೊಂಡಿರೋರು ನಿಮ್ಗೇನಾದ್ರೂ ಹೇಳ್ಕೊಟ್ಟಿದಾರಾ? ಹೇಳಿ. ಬೇಟಿ, ನಿಮ್ಮ ತಂದೆ ಯಾರು ಅಂತ ಆದಿಗೆ ಗೊತ್ತೇ ಇಲ್ಲ ಬೇಟಿ. ನನ್ನ ತಂದೆ ಯಾರು ಅಂತ ಆದಿತ್ಯನೂ ಗೊತ್ತಿಲ್ವಾ? ನೀವು ನನ್ನ ತಂದೆ ಬಗ್ಗೆ ಹೇಳಿದ್ರಿ ಅಂತ ಅವ್ನು ನನ್ನ ಮುಂದೆನೆ ಫೋನ್ ಮಾಡಿ ಮಾತಾಡಿದ್ನಲ್ಲ ಚಾಚಾ. ಅದೆಲ್ಲ ಸುಳ್ಳು ಸುಳ್ಳು ಬೇಟಿ. ಸುಳ್ಳ? ಏನ್ ಹೇಳ್ತಿದ್ದೀರಾ ಚಾಚಾ? ಬೇಟಿ, ಆದಿ ಇದಾನಲ್ಲ, ಅವನು ನಿಮ್ದು ತಂದೆ ಯಾರು ಯಾರು ಅಂತ ಕೇಳಿ ಕೇಳಿ ನಮ್ಗೆ ಬಹುತ್ ಪರಿಶಾನಿ ಮಾಡ್ಬಿಟ್ಟ. ಅದಕ್ಕೆ ಯಾವುದೋ ಗಿರಾಕಿಗೆ ಫೋಟೋ ತೋರಿಸಿ ಇವರೇ ನಿಮ್ದು ಅಪ್ಪ ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟೆ. ಹೌದಾ? ಹಾಗಾದ್ರೆ ಆದಿತ್ಯ ಫೋನಲ್ಲಿ ಮಾತಾಡಿದ್ದು ನನ್ನ ತಂದೆ ಹತ್ರ ಅಲ್ವಾ? ಇಲ್ಲ ಬೇಟಿ, ನಿಮ್ದು ಅಪ್ಪ ಫೋಟೋ ನನ್ನ ಹತ್ರ ಇಲ್ಲ. ನನ್ನ ಹತ್ರ ಇದ್ದಿದ್ರೆ ಆದಿತ್ಯಗೆ ಮುಂಚೆ ನಿನ್ಗೆ ತೋರಿಸ್ತಾ ಇದ್ದೆ. ಇಲ್ಲ, ನಮ್ಮ ತಂದೆ ಯಾರು ಚಾಚಾ? ಅವ್ರು ಯಾರು ಅಂತ ನಿಮ್ಗೂ ಗೊತ್ತಿಲ್ವಾ? ಗೊತ್ತು ಬೇಟಿ. ಮತ್ತೆ ಎಲ್ಲಿದ್ದಾರೆ ಅವರು? ಅವರು ಫಾರಿನ್ ನಲ್ಲಿ ಇದ್ದಾರೆ ಬೇಟಿ. ಇನ್ನು 3 ತಿಂಗಳಾದ್ಮೇಲೆ ಇಲ್ಲಿಗೆ ಬರ್ತಾಂತೆ ಸುದ್ದಿ ಬಂದಿದೆ. ಅವ್ರು ಬಂದ್ ಕೂಡಲೇ ನಿನ್ನ ಅಪ್ಪ ಜಾನ ಹತ್ರ ನಾನು ಕರ್ಕೊಂಡೋಗಿ ಬಿಡ್ತೀನಿ. ಟೆನ್ಷನ್ ಮಾಡ್ಕೋಬೇಡ. ನಡಿ, ಮನೆಗೆ ಹೋಗೋಣ ನಡಿ. ಚಾಚಾ, ಆದಿತ್ಯ. ಅಯ್ಯೋ, ಆದಿತ್ಯ ಬಗ್ಗೆ ಯೋಚನೆ ಮಾಡಬೇಡ ಬೇಟಿ. ನೋಡು, ಅವ್ರಿಗೆ ಬಿಡಿಸೋದಕ್ಕೆ ಅವ್ರ ಅಪ್ಪ ಇದ್ದಾರೆ, ಅವ್ರು MLA, ಅವ್ರ ತಮ್ಮ ಇನ್ಸ್ಪೆಕ್ಟರ್ ಇದ್ದಾರಲ್ಲ, ಅವರೆಲ್ಲ ಅವ್ರು ನೋಡ್ಕೊಳ್ತಾರೆ. ನೀನು ಯೋಚನೆ ಮಾಡಬೇಡ. ನಡಿ, ದುಕಾನ್ಗೆ ಕ್ಲೋಸ್ ಮಾಡ್ಕೊಂಡ್ ಬರ್ತೀನಿ. ಅರೆ ಕೆಲ್ಕೆ ಎತ್ಕೊಂಡ್ ಬಾ ಬೇಗ ಬೇಗ ಬಾ. ಏನು ಲೋಫರ್, ಆ ಚಿದಂಬರಂ ಅಂತ ದೊಡ್ಡ ಮನುಷ್ಯನಿಗೆ ಫೋನ್ ಮಾಡಿ ಧಮಕಿ ಹಾಕ್ತೀಯ? ಅವ್ರ ಮಗನ್ನ ಚಾಕು ಹಾಕಿ ಕೊಲ್ಲಕ್ಕೆ ಪ್ರಯತ್ನ ಪಡ್ತೀಯ? ಅಷ್ಟೇ ಅಲ್ಲದೆ ಆ ಅರ್ಪಿತನ್ನು ಕೊಲ್ಲಕ್ಕೆ ಪ್ರಯತ್ನ ಪಡ್ತಾ ಇದೀಯಾ? ನೀನೇನಂತ ಅನ್ಕೊಂಡಿದೀಯಾ? ನೀನೇನು ದೊಡ್ಡ ಸೂಪರ್ ಮ್ಯಾನ? ನಿನ್ನ ತಾಯಿ 2ನೇ ಗಂಡ MLA ಅಂತೇಳಿ ಇಷ್ಟೊಂದು ಕೊಬ್ಬ ನಿನಗೆ? ನಿನ್ನ ತಂದೆ ಅನ್ನಿಸ್ಕೊಂಡವನು ನಿನ್ನ ತಾಯಿನ ಬಿಟ್ಟು ಎಲ್ಲ ಓಡೋದ? ಆದ್ರೂ ನಿನ್ ಚರ್ಬಿ ಹಿಡ್ದಿಲ್ಲ ಅಲ್ಲ? ಅಪ್ಪನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಇದೆಲ್ಲ ಊತಾಕ್ಬಿಡ್ತೀನಿ. ಇನ್ನೂ ನೀನ್ ಕೊಬ್ಬಿಡ್ದಿಲ್ಲ ಅಲ್ಲ? ನನ್ನನ್ನೇ ಊತಾಕ್ತೀಯ ನಿನ್ನ? ನೀರ್ ಬೇಕಾ ನಿನಗೆ? ನೀರು ತಗೋ. ನೀರು ಕುಡಿತೀಯ? ಕುಡಿ ಕುಡಿ ಕುಡಿ, ಚೆನ್ನಾಗಿ ಕುಡಿ ನೀರನ್ನ. ನನ್ನ ಮಗನೇ, ಈಗ ನಿನಗ್ ಮೈಯಲ್ಲಿರೋ ಚರ್ಬಿ ಎಲ್ಲ ಕರ್ಬಿರ್ಬೇಕಲ್ಲ? ಹಲೋ, ಆದಿತ್ಯನ್ಗೆ ಅನ್ನ ನೀರು ಕೊಡ್ದಂಗೆ ಚೆನ್ನಾಗಿ ವರ್ಕ್ ಮಾಡಿದ್ದೀನಿ ಸರ್. ಒಳ್ಳೆ ಕೆಲಸ ಮಾಡಿದ್ರಿ. ಅವನು ನೋವು ತಡೆಯೋಕ್ಕಾಗದೆ ವಿಲವಿಲ ಅಂತ ಒದ್ದಾಡ್ತಾನೇ ಇರಬೇಕು. ಅಲ್ಲಿವರೆಗೂ ಟ್ರೀಟ್ಮೆಂಟ್ ಕೊಡಿ ಸರ್. ಇನ್ನೊಂದೇಟ್ ಅವನ ಮೈ ಮೇಲೆ ಬಿದ್ರು ಅವನು ಸತ್ತೇ ಹೋಗ್ತಾನೆ. ಅಷ್ಟೊಂದು ವರ್ಕ್ ಮಾಡಿದ್ದೀನಿ ಅವನಿಗೆ. ಓ ಹೌದಾ ರೀ? ಸತ್ಗಿತ್ ಹೋಗ್ಬಿಟ್ಟಾನ್ರಿ. ಆಮೇಲೆ ನನ್ನ ಮಗನ ಮದುವೆ ಟೈಮ್ನಲ್ಲಿ ಕೋರ್ಟು ಕೇಸು ಅಂತ ಅಲಿಬೇಕಾಗತ್ತೆ. ಅವನಿಗೀಗ ಸ್ವಲ್ಪ ಅನ್ನ ನೀರು ಕೊಡಿ. ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಮಿಕ್ಕ ವಿಷಯನ ಅಲ್ಲೇ ಮಾತಾಡೋಣ. ಹಾಂ, ಸರಿ ಸರ್. ಏಯ್ ನಡಿಯೋ. ಅಳ್ಬೇಡಿ ಅಮ್ಮ, ಊಟಕ್ಕೆ ಬನ್ನಿ. ಆದಿತ್ಯ ಸಿಗೋವರೆಗೂ ನನಗೇನು ಬೇಡ. ಆರ್ತಿ, ಈಗ ಊಟ ನಿದ್ದೆ ಬಿಟ್ರೆ ಆದಿತ್ಯ ವಾಪಸ್ ಬರ್ತಾನೆ ಅನ್ನೋದಾಗಿದ್ರೆ ನಾವು ಹಾಗೆ ಕೂತ್ಕೋತೀವಿ ಕಡೆ. ಅದರಿಂದ ಯಾವ ಪ್ರಯೋಜನನೂ ಆಗಲ್ಲ, ಆರೋಗ್ಯ ಹಾಳಾಗುತ್ತೆ ಅಷ್ಟೇ. ಹಾಗಾದ್ರೆ ಆದಿತ್ಯನ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡೋಣ ಅಂತೀರಾ? ಅವನೆಲ್ಲಾದ್ರೂ ಇರ್ಲಿ, ಹೇಗಾದ್ರೂ ಇರ್ಲಿ ಅಂತ ಹೇಳ್ತೀರಾ? ಯಾಕೆ ಹಾಗೆ ಮಾತಾಡ್ತೀಯ? ನಿನಗಿಂತ ಜಾಸ್ತಿ ಆದಿತ್ಯನ ಮೇಲೆ ನನಗೆ ಪ್ರೀತಿ ಇದೆ. ನನಗೆ ಅವ್ರ ಬಗ್ಗೆ ಚಿಂತೆ ಇಲ್ಲ ಅಂತ ಅನ್ಕೊಂಡಿದ್ಯಾ ನೀನು? ಹಾಗಲ್ಲಮ್ಮ, ಅವನು ಈ ಮನೆ ಮಗ. ಅವನ ಬಗ್ಗೆ
ನಾನು ಯೋಚನೆ ಮಾಡಿದೆ ಹೇಗಿರಲಿ. ಹಾಗಲ್ಲ ಅಮ್ಮ ಹೇಳಿದ್ದು. ಆದಿತ್ಯ ಖಂಡಿತ ಮನೆಗೆ ಬರ್ತಾನೆ, ಆದರೆ ಅವನಿಗೆ ಬೇಲ್ ಸಿಗ್ಬೇಕಲ್ವಾ? ಅಲ್ಲಿವರೆಗೂ ನಾವೇನು ಮಾಡೋಕ್ಕಾಗಲ್ಲ. ಅವನಿಗೆ ಜಾಮೀನು ಸಿಗತ್ತೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಯಾಕೆ ಹಾಗೆ ಹೇಳ್ತಾ ಇದೆಯಾ? ಸೂರ್ಯ ಅವ್ರು ಹೇಳಿಲ್ವಾ ಜಾಮೀನು ಸಿಗತ್ತೆ, ಆದಿ ವಾಪಸ್ ಬಂದೇ ಬರ್ತಾನೆ ಅಂತ? ನನಗ ನಂಬಿಕೆ ಇಲ್ಲಮ್ಮ. ನೀನು ಹೀಗೆ ಮಾತಾಡಿದ್ರೆ ನನಗೂ ಕೈಕಾಲು ಆಡಲ್ಲ ಕಡೆ. ಆದಿ ಎಲ್ಲೇ ಇದ್ರು ನಾಳೆ ಅವನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲೇಬೇಕಮ್ಮ. ಅವನನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದ ಹಾಗೆ ಡ್ಯಾಡಿ ಅಪಾಯಿಂಟ್ ಮಾಡಿರೋ ಲಾಯರ್ ಅವನ್ನ ಬೇಲ್ ಮೇಲೆ ಬಿಡಿಸ್ತಾರೆ. ಒಂದ್ ವೇಳೆ ಜಾಮೀನ್ ಸಿಗದೆ ಹೋದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಜಾಮೀನು ಸಿಕ್ಕಿದ್ರು ಆದಿತ್ಯ ಮನೆಗೆ ಬರ್ತಾ ಇದ್ರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನೇ ಹೇಳ್ತಾ ಇದೀಯ ನೀನು? ಜಾಮೀನು ಸಿಕ್ಕರು ಮನೆಗೆ ಬರ್ದೇ ಇದ್ರೆ ಅಂದ್ರೆ ಏನರ್ಥ? ಅವನು ಪೊಲೀಸ್ ಕಸ್ಟಡಿಲೇ ಇಲ್ಲದೆ ಇದ್ರೆ? ತನ್ನ ಕಣ್ಣೆದ್ರಿಗೆ ಆದಿತ್ಯನ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋದ್ರು ಅಂತ ನಿರೋಷ ಹೇಳಿದ್ಲಲ್ವಾ? ಮತ್ತ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಆದ್ರೆ ಆರ್ಯ ಅದೇ ಡಿಪಾರ್ಟ್ಮೆಂಟಲ್ಲಿ ಇದ್ದಾನೆ ಕಣೆ. ಆರ್ಯ ಹೇಳ್ತಾನೆ ಆದಿತ್ಯ ಯಾವ ಸ್ಟೇಷನಲ್ಲೂ ಇಲ್ಲ, ಅವನ್ನ ಯಾವ ಪೊಲೀಸ್ನವ್ರು ಹೇಳ್ಕೊಂಡು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವ್ದಾದ್ರು ಒಂದು ನಿಜ ಆಗಿರುತ್ತೆ, ಅಥವಾ ಯಾರೋ ಒಬ್ರು ಸುಳ್ಳು ಹೇಳ್ತಾ ಇದ್ದಾರೆ. ಒಂದೇ ನಿರೋಷ, ಇಲ್ಲಾಂದ್ರೆ ಆರ್ಯ ಸುಳ್ಳು ಹೇಳ್ತಾರೆ. ನಿರೋಷ ಯಾಕೆ ಸುಳ್ಳು ಹೇಳ್ತಾಳೆ? ಆದಿನ ಕಂಡ್ರೆ ಅವಳಿಗೆ ಪ್ರಾಣ. ಹಾಗಾದ್ರೆ ಆರ್ಯ ಸುಳ್ಳು ಹೇಳ್ತಾನಮ್ಮ? ಇಲ್ಲ, ಆರ್ಯ ಸುಳ್ಳು ಹೇಳ್ತಿದ್ದಾನೆ ಅಂತ ನನ್ಗನ್ನಿಸ್ತಾ ಇಲ್ಲ. ಆದಿತ್ಯನ ಕೈಗೆ ಕೋಳ ಹಾಕಿ ಕರ್ಕೊಂಡು ಹೋಗಿರೋದಂತೂ ನಿಜ. ಅವನನ್ನು ಕರ್ಕೊಂಡು ಹೋದವರು ಪೊಲೀಸ್ನವರು ಅಥವಾ ಇನ್ಯಾರೋ? ಅವನ್ನ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು ಅಥವಾ ಬೇರೆಲ್ಲಾದ್ರೂ ಕರ್ಕೊಂಡು ಹೋದ್ರು? ನನ್ಗೆ ಗೊತ್ತಾಗ್ತಿಲ್ಲಮ್ಮ. ಆದ್ರೆ ಆದಿತ್ಯ ಹಂಗಾಗದೆ ಇರೋರು ತುಂಬಾ ಜನ ಇದ್ದಾರಮ್ಮ. ಅವರಲ್ಲಿ ಯಾರೋ ಒಬ್ರು ಆದಿತ್ಯನ ಮೇಲೆ ಚಿತ್ ಸಾಧಿಸೋಕೆ ಹೀಗೆ ಮಾಡಿರ್ಬೋದಾ? ನಾಪತ್ತೆಯಾಗಿ ಇಷ್ಟೊತ್ತಾಯ್ತು, ಅವನು ಬರ್ತಾನೆ ಇಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಾ ಇದೆ. ಅವನು ಕ್ಷೇಮವಾಗಿದ್ದಾನೋ ಅಥವಾ ಹಲೋ ಸರ್. ಏನಂತಾನೆ? ಬದುಕಿದ್ದಾನೆ. ನೀವೇ ಹೇಳಿದ್ರಲ್ಲ ಬರೀ ಶಾಕ್ ಕೊಡಿ ಅಂತೇಳಿ, ಅದಕ್ಕೆ ಅವನನ್ನ ಬದುಕಿಸಿದ್ದೀನಿ ಸರ್. ಕೊಬ್ಬು ಬೆಳೆದಿದ್ಯೋ ಇಲ್ಲ ಪಗುರು ಇನ್ನೂ ಹಾಗೆ ಇದೆಯೋ? ಇಂಥ ಪೊಗ್ರಿರೋ ಟಗರ್ಗಳನ್ನ ಹೇಗೆ ಪಳಗಿಸ್ಬೇಕು ಅಂತೇಳಿ ನನಗೆ ಚೆನ್ನಾಗಿ ಗೊತ್ತು ಸರ್. ಬನ್ನಿ ನೀವೇ ನೋಡಿ ಸರ್. ನೋ ನೋ ನೋ, ಇದರಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ ಅನ್ನೋದು ಅವನಿಗೆ ಗೊತ್ತಾಗಬಾರ್ದು. ನೋ ಪ್ರಾಬ್ಲಮ್ ಸರ್. ನಿಮ್ಮ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ನೋಡಿ, ಏಯ್ ಹೋಗೋ ಬಕ್ಕ ತೆಗೆಗೋ. ಅಲ್ಲಿ ನೋಡಿ ಸರ್, ಗೂಳಿ ತರ ಎಗರಾಡ್ತಿದ್ದವನು ಗಾಳಿ ತೆಗೆದು ಹೇಗೆ ಕೂರ್ಸಿದ್ದೀನಿ ಅಂತ. ನನ್ನ ಮಗನಿಗೆ ಚಾಕು ಹಾಕೋದಕ್ಕೆ ಬರ್ತಾನೆ, ನನಗೆ ಫೋನ್ ಮಾಡಿ ಧಮಕಿ ಹಾಕ್ತಾನೆ. ಈಗ ಅವನ್ನ ಏನ್ ಮಾಡ್ಬೇಕು ಸರ್? ಹೇಳ್ತೀನಿ. ಓಕೆ ಸರ್. ನೀನು ಜೀವ ಸಹಿತ ಇಲ್ಲಿಂದ ಹೋಗಬೇಕು ಅಂದ್ರೆ ನಾನು ಹೇಳಿದಾಗೆ ಕೇಳಬೇಕು ಅಂತ ಹೇಳಿ. ಆದರೆ ಯಾವುದೇ ಕಾರಣಕ್ಕೂ ನನ್ನ ಹೆಸರು ಈಚೆ ಬರ್ಕೂಡ್ದು. ಓಕೆ ಸರ್. ಅಕಸ್ಮಾತ್ ಅವನೇನಾದ್ರು ನಮ್ಮ ಡಿಮ್ಯಾಂಡಿಗೆ ಒಪ್ಪದೇ ಇದ್ರೆ? ಒಪ್ಪೋ ಹಾಗೆ ಮಾಡಬೇಕು. ನಮಗೆ ಬೇರೆ ಆಪ್ಷನ್ನೇ ಇಲ್ಲ. ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿರೋ ನಿಮ್ಮ ತಾಯಿಗೆ ಮಗನಾಗಿ ಹೋಗ್ತೀಯೋ ಇಲ್ಲ ಡೆಡ್ ಬಾಡಿ ಆಗಿ ಹೋಗಿ ಜೀವಂತವಾಗಿ ನಿಮ್ಮಮ್ಮನ್ನ ಸಾಯಿಸ್ತೀಯೋ ಅಂತ ಕೇಳಿ. ದೂಸ್ರ ಮಾತಾಡದೆ ಒಪ್ಕೋತಾನೆ. ಓಕೆ ಸರ್. ಏನೋ ಪರ್ಕಿ, ಈಗ್ಲಾರ ನನ್ನ ದಾರಿಗೆ ಬಂದ್ಯಾ ಇಲ್ಲ ಇನ್ನೂ ವರ್ಕ್ ಮಾಡ್ಬೇಕಾ? ಕೊಡೋ. ಏನೋ
ನೀರು ಬೇಕಾ? ತಗೋ. ಬೇಕಾ? ನೀರಿನ್ನೂ ಬೇಕಾ? ನಾನು ಹೇಳ್ದಂಗೆ ಕೇಳಿದ್ರೆ ಈ ನೀರು ಸಿಗುತ್ತೆ, ಜೊತೆಗೆ ಈ ಬಿರಿಯಾನಿನೂ ಸಿಗುತ್ತೆ. ಏನಂತೀಯ? ನಾನು ಹೇಳ್ದಂಗೆ ಕೇಳ್ತೀಯಾ? ವೆರಿ ಗುಡ್. ತೆಗಿಯೋ, ಅವನ ಕೈ ಬೇಡಿ ತೆಗಿ. ವೆರಿ ಗುಡ್. ನೋಡ ಆದಿತ್ಯ, ನೀನು ಹೀಗೆ ಸಿಂಗಲ್ ಪೀಸ್ನಲ್ಲಿ ನಿನ್ನ ಮನೆಗೆ ಹೋಗ್ಬೇಕು ಅಂತಂದ್ರೆ ನಿನ್ನ ತಾಯಿಯ ಎರಡನೇ ಹಸ್ಬೆಂಡ್ ಇದಾರಲ್ಲ, ಆ ಮಿಸ್ಟರ್ ಸೂರ್ಯ ರಾಜಶೇಖರ್, ಅವರು ಅರ್ಪಿತಾ ಮೇಲೆ ಹಾಕಿರೋ ಕಳ್ಳತನ ಮತ್ತೆ ಫೋರ್ಜರಿ ಕೇಸ್ನ ವಾಪಸ್ ತಗೊಬೇಕು. ಅರ್ಥ ಆಯ್ತಾ? ಹಾಗೆ ನಾನು ನಿನ್ನನ್ನು ಇಲ್ಲಿ ಕರ್ಕೊ ಬಂದಿರೋ ವಿಷಯನ ನೀನು ಯಾರಿಗೂ ಹೇಳ್ಕೊಡ್ತು. ಓಕೆನಾ? ಏನೋ ಈಗ್ಲಾರು ಅರ್ಥ ಆಯ್ತಾ? ಅರ್ಪಿತಾ ಅವ್ರ ಮೇಲೆ ನಿನ್ನ ಡ್ಯಾಡಿ ಸೂರ್ಯ ರಾಜಶೇಖರ್ ಹಾಕಿರೋ ಕೇಸ್ನ ವಾಪಸ್ ತಗೊಬೇಕು. ಹಾಗೆ ನನ್ನ ಹೆಸರು ಎಲ್ಲೂ ಈಚೆ ಬರಬಾರ್ದು. ಹಾಗಿದ್ರೆ ಮಾತ್ರ ನೀನು ಇಲ್ಲಿಂದ ಜೀವಂತ ಹೊರಗಡೆ ಹೋಗ್ತೀಯ. ಇಲ್ಲ ಅಂದ್ರೆ ನಿನ್ ಡೆಡ್ ಬಾಡಿನ ಕೊರಿಯರ್ನಲ್ಲಿ ಕಳಿಸ್ಬೇಕಾಗತ್ತೆ. ಇಷ್ಟು ಏಟ್ ಬಿದ್ರು ನನ್ನನ್ನೇ ಗುರಾಯಿಸ್ತೀಯ. ಇಷ್ಟು ಹೊಡೆದ್ರು ಇನ್ನೂ ನಿನ್ ಕೊಪ್ಪು ಕರಗಲಿಲ್ಲ ಅಲ್ಲ? ತುಳಿರ ನನ್ನ ಮಗನ್ನ. ಏನು ಒಪ್ಕೊಂಡ? ಇಲ್ಲ ಸರ್, ಅವನು ಬಹಳ ಮೊಂಡ. ಹೇಟು ತಿಂದು ಸತ್ತೋಗ್ತಾನೆ ಹೊರತು ನಮ್ಮ ಮಾತಿಗೆ ಒಪ್ಕೊಂತಾನೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಸರ್. ಧರ್ಮೇಂದ್ರ, ನಾನೀಗೊಂದು ವಿಷಯ ಹೇಳ್ತೀನಿ, ನೀವು ಅದನ್ನು ಹೋಗಿ ಅವನ ಹತ್ರ ಹೇಳಿ. ಖಂಡಿತ ಒಪ್ಕೋತಾನೆ. ಏನು ಸರ್? ಓಕೆ ಸರ್. ಓಕೆ. ನಿಲ್ಲು. ನೋಡು ಅದಿ, ಈಗ ನೀನು ನನ್ನ ಮಾತು ಕೇಳಲಿಲ್ಲ ಅಂತಂದ್ರೆ ಏನು ನನ್ನ ಮಾತು ಕೇಳ್ತೀಯ ಅಥವಾ ನೀವು ಹೇಳ್ದೆ ಕೇಳ್ತೀನಿ, ಫೋನ್ ಮಾಡ್ತೀನಿ. ಗುಡ್, ವೆರಿ ಗುಡ್. ಮೊದಲೇ ಈ ಕೆಲಸ ಮಾಡಿದಿದ್ರೆ ನಿನಗಿಷ್ಟೆಲ್ಲ ಒದನೆ ಬೀಳ್ತಾ ಇರಲಿಲ್ಲ. ಹಲೋ ಆದಿ, ಏನು ಮಾಡ್ತಿದ್ಯಾ? ನೀನಿಲ್ಲ ಅಂತ ನಮ್ಗೆಲ್ಲ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ನೀನ್ ಸೇಫ್ ಆಗಿದ್ಯಾ ತಾನೆ? ಆದಿತ್ಯ ಅಲ್ಲ ಮಾತಾಡ್ತಾ ಇರೋದು. ಯಾರು ಮಾತಾಡ್ತಾ ಇರೋದು? ನನ್ನ ಮಗನ ಫೋನು. ಆದಿತ್ಯ ಯಾವ ಸ್ಟೇಷನ್ ಇದ್ದಾನೆ? ಯಾರು ಹೇಳಿದ್ದು ಅವ್ನು ಸ್ಟೇಷನ್ ಇದ್ದಾನೆ ಅಂತ? ಯಾವ ಸ್ಟೇಷನಲ್ಲೂ ಇಲ್ಲ, ಅವ್ನು ನನ್ನ ಹತ್ರ ಇದ್ದಾನೆ. ನಿಮ್ಮ ಹತ್ರ ಇದ್ದಾನ? ಯಾರು ನೀವು? ಅವನನ್ನ ಎಲ್ಲಿಟ್ಟಿದ್ದೀರಾ? ಅವನನ್ನ ಪೊಲೀಸರು ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು. ಈಗ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಬೇಕಾ ಅಥವಾ ನಿಮ್ಮ ಮಗನ ಹತ್ರ ಮಾತಾಡ್ಬೇಕಾ? ನನ್ನ ಮಗನ ಹತ್ರ ನಾನು ಮಾತಾಡಬೇಕು. ದಯವಿಟ್ಟು ಅವನಿಗೆ ಫೋನ್ ಕೊಡಿ. ನಿಮ್ಮ ಮಗನ್ನ ಮತ್ತೆ ಜೀವಂತವಾಗಿ ನೋಡ್ಬೇಕು ಅನ್ನೋ ಆಸೆ ಇದ್ರೆ ಈಗ ಅವ್ನು ಏನು ಹೇಳ್ತಾನೋ ಹಾಗೆ ಕೇಳಿ. ದಯವಿಟ್ಟು ನೋಡಿ, ನೀವು ಹೇಳ್ದಾಗೆ ಕೇಳ್ತೀನಿ ನಾನು. ನನ್ನ ಮಗನ ಹತ್ರ ಮಾತಾಡಬೇಕು ನಾನು. ಫೋನ್ ಕೊಡಿ ಪ್ಲೀಸ್. ಅಮ್ಮ, ಆದಿ ಹೇಗಿದ್ರು ಪುಟ್ಟ? ಯಾಕೋ ಆದಿ, ನಿನ್ ಧ್ವನಿ ಒಂಥರ ಇದೆ. ಅವ್ರೇನಾದ್ರು ನಿಂಗೆ ಹೊಡೆದು ಬಡ್ದು ಮಾಡಿದ್ರ? ಇಲ್ಲ ಅಮ್ಮ, ಇಲ್ಲ. ನಿಜ ಹೇಳ್ತಾ ಇದ್ದೆ ತಾನೆ? ಈಗ ಫೋನ್ ಮಾಡಿರೋರು ಯಾರು? ಎಲ್ಲಿಂದ ಮಾತಾಡ್ತಾ ಇದೆಯಾ ನೀನು? ಗೊತ್ತಿಲ್ಲ ಅಮ್ಮ. ಕಣ್ಣಿಗೆ ಬಟ್ಟೆ ಕಟ್ಟಿ ಎಲ್ಲಿಗೋ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಆದಿತ್ಯ, ನಿನ್ನ ಎಲ್ಲಿಟ್ಟಿದ್ದಾರೋ?
ಅವ್ರು ಹೇಳ್ದಾಗ ನಾನು ಕೇಳಬೇಕಂತೆ. ಅವ್ರಿಗೇನು ಬೇಕಂತೆ? ಅಮ್ಮ, ಸೂರ್ಯ ಡ್ಯಾಡಿ ಅರ್ಪಿತನ ಮೇಲೆ ಹಾಕಿರೋ ಕೇಸ್ನ ತಕ್ಷಣ ವಾಪಸ್ ತಗೋಬೇಕಂತೆ ಅಮ್ಮ. ಇಲ್ಲ ಅಂದ್ರೆ ನಾನು ಜೀವ ಸಹಿತ ಮನೆಗೆ ಕಳ್ಸಲ್ಲ ಅಂತೆ. ಅಂದ್ರೆ ಇದು ಅರ್ಪಿತನ ಕೆಲಸನ? ನೋಡೋದಿ, ನನಗೆ ನೀನು ಮುಖ್ಯ ಕಣೋ. ನೀನು ಜೀವನವಾಗಿ ಮನೆ ಬರೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ನಾನು ಈಗಲೇ ಸೂರ್ಯ ಅವ್ರ ಹತ್ರ ಮಾತಾಡ್ತೀನಿ. ನೀನೇನು ಹೆದರಬೇಡ, ನೀನು ಹುಷಾರಾಗಿ ಮನೆಗೆ ಬರ್ತೀಯ ಕಣೋ. ಸಾಕು ಮೇಡಮ್, ನಿಮ್ಮ ಮಗನ್ನ ವಿಚಾರಿಸ್ಕೊಂಡಿದ್ದು. ನಮ್ಮ ಡಿಮ್ಯಾಂಡ್ ಏನು ಅಂತ ನಿಮಗೆ ಅರ್ಥ ಆಯ್ತಲ್ಲ. ಮೊದಲು ಅದ್ರ ಕಡೆ ಗಮನ ಕೊಡಿ. ಅರ್ಪಿತ ಅವ್ರು ಎಷ್ಟು ಬೇಗ ಆಚೆ ಬರ್ತಾರೋ ಅಷ್ಟೇ ಬೇಗ ನಿಮ್ಮ ಮಗ ಬಂದು ನಿಮ್ಮ ಮನೆ ಸೇರಿಸ್ತಾನೆ. ಆದರೆ ಇದ್ರ ಮಧ್ಯೆ ಏನಾದರೂ ನೀವು ಪೊಲೀಸು ಗಿಲೀಸು ಅಂತ ಹೋದ್ರೆ ನಿಮ್ಮ ಮಗನ ಡೆಡ್ ಬಾಡಿ ಬಂದು ಸೇರುತ್ತೆ. ನೋಡಿ ಪ್ಲೀಸ್, ನೀವು ಹೇಳ್ದಾಗೆ ನಾನು ಮಾಡ್ತೀನಿ. ಆದರೆ ಆದಿತ್ಯಗೆ ಏನು ತೊಂದರೆ ಮಾಡಬೇಡಿ. ನಾನು ಈಗಲೇ ಸೂರ್ಯ ಅವ್ರ ಹತ್ರ ಹೋಗಿ ಅರ್ಪಿತನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ತೀನಿ. ಆದಿತ್ಯಗೆ ಏನು ಮಾಡಬೇಡಿ. ಅಲ್ಲಿವರೆಗೂ ನನ್ನ ಮಗ ನಿಮ್ಮ ಹತ್ರ. ಗುಡ್, ವೆರಿ ಗುಡ್. ಏನಾಯ್ತು? ಆರ್ತಿ ಅವ್ರಿಗೆ ಫೋನ್ ಮಾಡೋದಕ್ಕೆ ಒಪ್ಕೊಂಡ? ಸರ್, ಅವನ್ನ ಒಪ್ಸಿದ್ದು ಆಯ್ತು, ಆರ್ತಿ ಅವ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದು ಆಯ್ತು. ಹೌದಾ? ವೆರಿ ಗುಡ್. ಏನಂದ್ರು ಆರ್ತಿ ಅವರು? MLA ಹತ್ರ ಮಾತಾಡೋದಕ್ಕೆ ಒಪ್ಕೊಂಡ್ರಾ? ಅವ್ರು ಈ ವಿಷಯ ಕೇಳ್ತಿದ್ದಂಗೆ ಎದ್ರಿ ಪದ್ರಗುಟ್ಟೋದ್ರು ಸರ್. ವೆರಿ ಗುಡ್. ಇದನ್ನೆಲ್ಲ ನಾನು ಮಾಡ್ತಿದ್ದೆ ಅಂತ ಡೌಟ್ ಬಂದಿಲ್ಲ ತಾನೇ? ನೋ ಸರ್. ಯಾಕೆ ಅಂತಂದ್ರೆ ಅವರ ಮಗನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ನಿಮ್ಮ ಮಗ ಮನೆಗೆ ಸೇಫ್ ಆಗಿ ಬರಬೇಕು ಅಂತಂದ್ರೆ ಸೂರ್ಯ ಅವರು ಅರ್ಪಿತ ಅವ್ರ ಮೇಲೆ ಹಾಕಿರೋ ಕೇಸನ್ನ ವಾಪಸ್ ತಗೊಬೇಕು ಅಂತೇಳಿ ತಿಳಿತಿದ್ದಂಗೆನೆ ಹಿಂದೂ ಮುಂದೆ ನೋಡದೆ ಒಪ್ಕೊಂಡ್ಬಿಟ್ರು ಸರ್. ಹೌದಾ? ಗುಡ್ ಐತೆ, ವೆರಿ ಗುಡ್. ಅಲ್ಲಿಗೆ 50% ನಮ್ಮ ಕೆಲಸ ಮುಗ್ದ ಹಾಗೇನೆ. ಇನ್ನು ಆ ಟೀಚರು MLA ಒಪ್ಪಿಸ್ಬಿಟ್ರೆ ನಮ್ಮ ಕೆಲಸ ಪೂರ್ತಿಯಾಗಿ ಆದ ಹಾಗೆ. ಅರ್ಪಿತಾ ಹೊರಗೆ ಬಂದೇ ಬರ್ತಾರೆ. ಆಮೇಲೆ ಆ ಸೂರ್ಯನ ಹೇಗೆ ಮಟ್ಟ ಹಾಕಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ನಾವು ಕೊಟ್ಟಿರೋ ಡೋಸಿಗೆ ಆ ಆರ್ತಿ ಮೇಡಮು MLA ಹೇಗಾರು ಮಾಡಿ ಒಪ್ಪಿಸ್ತಾರೆ ಸರ್. ಆ ಆರ್ತಿ ಮೇಡಮಿಗೆ ಬೇಕಾಗಿರೋದು ಆ ಪರ್ಕಿ ಆದಿತ್ಯ, ಆ MLA ಬೇಕಾಗಿರೋದು ಆ ಆರ್ತಿ ಮೇಡಮ್, ನಿಮಗ್ ಬೇಕಾಗಿರೋದು ಅರ್ಪಿತಾ, ನನಗ್ ಬೇಕಾಗಿರೋದು ಲಕ್ಷ್ಮಿ. ಏನ್ ಹೇಳ್ತಿದ್ದೀರಾ ನೀವು? ಅರ್ಪಿತಾ ರಿಲೀಸ್ ಆಗ್ಬೇಕು ಅಂತ ಅಷ್ಟೇ ತಾನೇ ನಾನು ಹೇಳಿದ್ದು? ನಾನು ಅದೇ ಅರ್ಥದಲ್ಲಿ ಹೇಳಿದ್ದು. ನೀವೇ ಅನ್ಕೊಂಡ್ರಿ ಸರ್? ಏನಿಲ್ಲ ಏನಿಲ್ಲ. ಈ ಆದಿತ್ಯನ ನಾನು ಕರ್ಕೊಂಡ್ಬರ್ಬೇಕಾದ್ರೆ ಅವನ ಗರ್ಲ್ ಫ್ರೆಂಡು ನಿರೋಷ ನೋಡಿದಾಳೆ. ಅದನ್ನ ಆರ್ತಿಯವ್ರಿಗೂ ತಿಳಿಸಿದಾಳೆ. ಆ ಆರ್ತಿಯವ್ರಿಗೂ ಮೊದಲು ನನ್ನ ಮೇಲೆ ಡೌಟ್ ಇತ್ತು, ಅವನು ನನ್ನ ಕಸಬಿನಲ್ಲೇ ಇರ್ಬೋದು ಅಂತೇಳಿ. ಆದರೆ ನಾನು ಫೋನಲ್ಲಿ ಬೇರೆ ಥರ ಮಾತಾಡಿ ಮ್ಯಾನೇಜ್ ಮಾಡಿದ್ದೀನಿ. ಆದರೆ ಅವ್ರ ಮನೆಯವ್ರನ್ನೆಲ್ಲ ಯಾವಾಗಲೂ ಬಕ್ರ ಮಾಡೋಕ್ಕಾಗಲ್ಲ ಸರ್. ಯಾಕೆಂದರೆ ಅವ್ರ ಮನೇಲಿ ಒಬ್ಬ ಪೊಲೀಸ್ ಇದ್ದಾನೆ. ಅದಕ್ಕೆ ಈಗ ಏನು ಮಾಡೋಣ ಅಂತೀರಾ? ಹೇಗೋ ನೀವು ಅಂದ್ಕೊಂಡಿದ್ದ ಕೆಲಸನೆಲ್ಲ ಮಾಡೋದಕ್ಕೆ ಆರ್ತಿಯವರು ಒಪ್ಕೊಂಡಿದ್ದಾರೆ. ನಾಳೆ ಬೆಳಗಾಗ್ತಿದ್ದಾಗೆ ಅರ್ಪಿತಾ ಅವ್ರ ಮೇಲಿರೋ ಕೇಸೇ ಬಿದ್ದೋಗುತ್ತೆ. ಅದಕ್ಕೆ ಆದಿತ್ಯನ ರಿಲೀಸ್ ಮಾಡಿಬಿಡೋಣ ಸರ್. ನಿಮ್ಮ ಕೆಲಸ ಆಗೋದು ಗ್ಯಾರಂಟಿ ಅಂದಮೇಲೆ ಅರ್ಪಿತಾ ಅವರು ಆದಿತ್ಯನ ಮೇಲೆ ಹಾಕಿರೋ ಕೇಸನ್ನು ವಾಪಸ್ ತೊಗೊಂಡ್ಬಿಡೋದು ಬೆಟರ್ ಅಲ್ವಾ ಸರ್? ಆ ರ್ಯಾಸ್ಕಲ್ನ ಹೊರಗಡೆ ಬಿಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಆದರೆ ಮೊದಲು ಅರ್ಪಿತಾ ಈಚೆ ಬರಲಿ. ಹಾಗಲ್ಲ ಸರ್, ಈಗಾಗಲೇ ನಾವು ಆದಿತ್ಯನಿಗೆ ಒಡೆದು ಬಡ್ದು ಮಾಡಿದ್ದೀವಿ. ಇದೆಲ್ಲ ಆಫ್ ದ ರೆಕಾರ್ಡ್. ಅವನು ಹೊರಗಡೆ ಹೋದ್ಮೇಲೆ ಈ ವಿಷಯ ಎಲ್ಲರೂ ಬಾಯ್ಬಿಟ್ರೆ ನಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಅವನ ಮೇಲಿರೋ ಕೇಸ್ನೆಲ್ಲ ವಾಪಸ್ ತೆಗ್ಸೋಣ ಅಂತ ಹೇಳಿದೆ. ಅವಾಗ್ಲಾರು ಅವನು ಇದರಿಂದ ಬಾಯಿ ಮುಚ್ಕೊಂಡಿರ್ತಾನೆ ಸರ್. ಧರಣೀಂದ್ರ, ನಿಮ್ಮ ಟೆನ್ಷನ್ನು ನನಗೆ ಅರ್ಥ ಆಗತ್ತೆ. ಆದರೆ ಅವನ್ನ ಹೊರಗಡೆ ಬಿಟ್ಟರೆ ತುಂಬ ರಿಸ್ಕ್. ಆ ಆದಿತ್ಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನಿಗೆ ತುಂಬ ಪೊಗರಿದೆ. ಅವನ ಮೇಲಿರೋ ಕೇಸು ವಾಪಸ್ ತಗೊಂಡ ಮೇಲೂ ಅವನು ಫುಲ್ ಉಲ್ಟಾ ಹೊಡೆಯಲ್ಲ ಅನ್ನೋದು ಏನು ಗ್ಯಾರಂಟಿ? ಆಮೇಲೆ ಸಿಕ್ಕಾಕೊಳ್ಳೋದು ನೀವೇ. ಈಗ ನೀವು ಮಾಡಿರೋ ಕೆಲಸ ಇಲ್ಲೀಗಲ್. ಈ ವಿಷಯ ಡಿಪಾರ್ಟ್ಮೆಂಟ್ನವ್ರಿಗೇನಾದರೂ ಗೊತ್ತಾದರೆ ನಿಮ್ಮ ಭುಜದ ಮೇಲಿರೋ ಸ್ಟಾರ್ ತೆಗೆದು ನಿಮಗೆ ಸ್ಟಾರ್ ತೋರಿಸ್ತಾರೆ. ಸಾಲದು ಅಂತ ನಿಮ್ಮ ಮೇಲೆ ಕೇಸು ಹಾಕಬಹುದು. ಆದಿತ್ಯನ ಇಲ್ಲಿಗೆ ಕರ್ಕೊಂಡು ಬಂದದ್ದು ನೀವೇ. ಅವನಿಗೆ ಚಿತ್ರಹಿಂಸೆ ಕೊಟ್ಟಿದ್ದು ನೀವೇ. ಆರ್ತಿಯವ್ರ ಮೇಲೆ ಪ್ರೆಷರ್ ಹಾಕಿ ಸೂರ್ಯ ಇವ್ರ ಮೇಲಿರೋ ಕೇಸ್ನ ವಾಪಸ್ ತಗೊಳ್ಳೋ ಹಾಗೆ ಮಾಡಿದ್ದು ನೀವೇ ಅಂತ ಅವನ ಮೇಲೆ ಹಾಕಿರೋ ಕೇಸ್ ವಾಪಸ್ ತಗೊಂಡ ಮೇಲೂ ಅವನು ಎಲ್ಲರ ಮುಂದೂ ಹೇಳಲ್ಲ ಅನ್ನೋದು ಏನು ಗ್ಯಾರಂಟಿ? ಹೌದು ಸರ್,
ನಾನು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ಅದಕ್ಕೆ ಅವನನ್ನು ಹೊರಗೆ ಬಿಡೋದು ಬೇಡ ಅಂತ ಹೇಳಿದ್ದು. ಹಾಗಂತ ಆದಿತ್ಯನ ಎಲ್ಲಿವರೆಗೂ ನಮ್ಮ ಹತ್ರ ಇಟ್ಕೊಳಕ್ಕಾಗುತ್ತೆ ಸರ್? ಅರ್ಪಿತಾ ಅವ್ರ ಮೇಲೆ ಸೂರ್ಯ ಅವ್ರು ಹಾಕಿರೋ ಕೇಸನ್ನ ವಾಪಸ್ ತಗೊಂಡು ಆ ಆದಿತ್ಯನ ಪರ್ಮನೆಂಟ್ ಆಗಿ ಅದನ್ನು ಬಿಡೋದಾ ಸರ್? ನೋ 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 ನೋ, ಹಾಗೆ ಮಾಡೋದು ಬೇಡ. ತುಂಬ ರಿಸ್ಕ್ ಆಗತ್ತೆ. ಮತ್ತೆ ಏನು ಮಾಡೋದು ಸರ್? ಒಬ್ಬ ಸಾಮಾನ್ಯ ಮನುಷ್ಯ 2 ರಿಂದ 3 ವರ್ಷ ಜೈಲಲ್ಲಿದ್ರೆ ಮೆತ್ತಗಾಗ್ತಾನೆ ಬಿಡಿ. ಆದರೆ ಅರ್ಪಿತಾ ಅವ್ರು ಹೊರಗೆ ಬಂದ ತಕ್ಷಣ ಸೂರ್ಯ ಅವ್ರ ಜೊತೆ ಕಾಂಪ್ರಮೈಸ್ ಆಗಿ ಆದಿ ಮೇಲೆ ತಾವೇ ಹಾಕಿರೋ ಕೇಸನ್ನ ತಾವೇ ವಾಪಸ್ ತಗೊಂಡ್ಬಿಟ್ರೆ? ಅದಂತೂ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅರ್ಪಿತನಂತಹ ಒಬ್ಬ ನೀಚ ಹೆಣ್ಣಿನಿಂದ ಕೆಟ್ಟದ್ದನ್ನು ಮಾತ್ರ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ. ಅವಳೀಗ ಹೆಡೆಯ ತುಳಿದ ನಾಗರ ಹಾವು. ಈಗ ಅವಳು ಸೂರ್ಯನ ಜೊತೆಗಾಗಲಿ ಅಥವಾ ಅವರ ಫ್ಯಾಮಿಲಿ ಜೊತೆಗಾಗಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಟೇಕ್ ಮೈ ವರ್ಡ್. ಆಚಾರ್ಯ, ನೀವು ಇಷ್ಟೊತ್ತಲ್ಲಿ? ಯಾರು ಸೂರ್ಯ? ನೀನಾ? ಬಾ ಒಳಗೆ. ಮೊದಲು ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ಹೇಳಿ ಬರ್ತೀನಿ ಒಳಗೆ. ಆರ್ತಿ ಅವರೇ, ನಾನು ನಿಮ್ಮ ಗಂಡ. ನೀವು ನನ್ನ ಹತ್ರ ಬೇಡ್ಕೋಬೇಕಾದ ಅವಶ್ಯಕತೆ ಇಲ್ಲ. ಅದೇನಿದ್ರು ನಾನು ಮಾಡ್ಕೊತೀನಿ. ನೀವು ಬನ್ನಿ ಒಳಗೆ. ಸೂರ್ಯರೇ, ನೀವು ಬನ್ನಿ ಒಳಗೆ, ಬನ್ನಿ ಒಳಗೆ. ಈಗ ಹೇಳಿ, ಆದಿತ್ಯನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಆದಿತ್ಯನ ಯಾರು ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ ಸೂರ್ಯರೇ. ಆದಿತ್ಯನ ಕಿಡ್ನಾಪ್ ಮಾಡಿದಾರಾ? ಯಾರು ಹೇಳಿದ್ರು ಆದಿತ್ಯನ ಕಿಡ್ನಾಪ್ ಮಾಡಿದ್ದಾರೆ ಅಂತ? ಆದಿತ್ಯನ ಮೊಬೈಲಿಂದನೇ ಫೋನ್ ಬಂದಿತ್ತು. ಅವಳೇ ಫೋನ್ ಅಂತ ಸಂತೋಷವಾಗಿ ರಿಸೀವ್ ಮಾಡಿದೆ. ಆದರೆ ಮಾತಾಡಿದ್ದೆ ಬೇರೆ ಯಾರೋ. ಯಾರು ಮಾತಾಡಿದ್ರು? ಯಾರು ಅಂತ ಗೊತ್ತಿಲ್ಲ ಸೂರ್ಯರೇ. ಈಗ ನಿಮ್ಮ ಮಗ ಏನು ಹೇಳ್ತಾನೋ ಕೇಳ್ತಾ ಇದ್ರೆ ನಿಮ್ಮ ಮಗನ ಜೀವನ ತೆಗೆದುಬಿಡ್ತೀನಿ ಅಂತ ಹೇಳಿದ್ರು. ಮೈ ಗಾಡ್. ಆದಿತ್ಯ ಎಲ್ಲಿದ್ದಾನಂತೆ? ಅವ್ನು ನಿಮ್ಮ ಹತ್ರ ಮಾತಾಡದ್ನ? ಅವನು ಎಲ್ಲಿದ್ದಾರಂತ ಅವನಿಗೆ ಗೊತ್ತಿಲ್ವಂತೆ. ಅವನಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಡು ಹೋದ್ರಂತೆ. ಆದರೆ ಅವನ ತ್ವರೆಯಲ್ಲಿ ತುಂಬ ನೋವಾಯಿತು ಸೂರ್ಯರೇ. ಅವನು ಸೇಫ್ ಆಗಿದ್ದಾನೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇಲ್ಲ. ಹಾಗಾದರೆ ಆದಿತ್ಯನ ಅರೆಸ್ಟ್ ಮಾಡಿಲ್ಲ ಅನ್ನೋದು ಕನ್ಫರ್ಮ್ ಆಯಿತು. ಆದಿತ್ಯನ ಕಿಡ್ನ್ಯಾಪ್ ಮಾಡಿದ್ದಾರೆ. ಯಾರು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಅನ್ನೋದು ಗೊತ್ತಾಯ್ತಾ? ಅವ್ರಿಗೇನು ಬೇಕಂತೆ? ದುಡ್ಡಿಗೋಸ್ಕರ ಮಾಡಿರ್ತಾರೆ ಅಷ್ಟೇ. ಅವ್ರು ಎಷ್ಟು ಕೇಳಿದ್ರು ಪರವಾಗಿಲ್ಲ, ಅವ್ರ ಮುಖದ ಮೇಲೆ ಬಿಸಾಕೆ ನನ್ನ ಮೊಮ್ಮಗನ ಕರ್ಕೊಂಡು ಬಾ. ನೀವೇನು ಯೋಚನೆ ಮಾಡ್ಬಿಡಿ ಆರ್ತಿವ್ರೆ. ಅದೆಷ್ಟೇ ದುಡ್ಡಾಗಲಿ ಕೊಟ್ಟು ನಾನು ಆದಿತ್ಯನ ಬಿಡಿಸ್ಕೊಂಡ್ಬರ್ತೀನಿ. ಅವ್ರಿಗೆ ಬೇಕಾಗಿರೋ ದುಡ್ಡಲ್ಲ ಸೂರ್ಯರೇ. ಮತ್ತೆ ಏನು ಬೇಕಂತೆ? ಅರ್ಪಿತಾ. ಅರ್ಪಿತಾನ? ಹೌದು ಸೂರ್ಯರೇ. ಆದಿತ್ಯನ ಜೀವಂತವಾಗಿ ಬಿಡಬೇಕು ಅಂದರೆ ನೀವು ಅರ್ಪಿತಾ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಅಂದ ತಕ್ಷಣ ವಾಪಸ್ ತಗೊಳ್ಬೇಕಂತ. ಹಾಗಾದ್ರೆ ಅರ್ಪಿತಾ ಆದಿತ್ಯನ ಕಿಡ್ನಾಪ್ ಮಾಡಿಸಿದಾಳ? ಹೌದು, ಖಂಡಿತವಾಗ್ಲೂ ಇದು ಅವಳದೇ ಕೆಲಸ. ಆ ಮನೆ ಹಾಳಿ ಈ ಮಟ್ಟಕ್ಕೆ ಇಳಿತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸೂರ್ಯವ್ರೆ, ನಿಮ್ಮ ಕಾಲಿ ಬೇಕಾದ್ರೂ ಬಿಡ್ತಿದ್ದು. ಈ ಕೆಲಸ ನಿಮ್ಮಿಂದ ಮಾತ್ರ ಸಾಧ್ಯ. ದಯವಿಟ್ಟು ನನ್ನ ಮಗ ನನಗೆ ಬೇಕು ಸೂರ್ಯವ್ರೆ. ಏನು ಮಾಡ್ತಾ ಇದ್ದೀರಾ ಹೇಳಿ ನೀವು? ಪ್ಲೀಸ್ ಸೂರ್ಯವ್ರೆ, ಅರ್ಪಿತನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ. ಎಲ್ಲ ಸರಿ ಹೋಗುತ್ತೆ. ಪ್ಲೀಸ್ ಆರ್ತಿವ್ರೆ, ಹೀಗೆಲ್ಲ ಮಾಡಬೇಡಿ ನೀವು. ಅವಳಿಗೆ ಶಿಕ್ಷೆ ಕೊಡಿಸೋದಕ್ಕಿಂತ ಆದಿತ್ಯನ ಜೀವ ನಮಗೆ ಮುಖ್ಯ. ನನ್ನ ಜೀವಕ್ಕೇನು ಅಪಾಯ ಆಗಲ್ಲ. ಆಯಿತು, ನಾಳೆನೇ ಅರ್ಪಿತನ ಮೇಲೆ ಹಾಕಿರೋ ಕೇಸ್ನ ನಾನು ವಾಪಸ್ ತಗೋತೀನಿ, ಸರಿನಾ? ಥ್ಯಾಂಕ್ ಯು ಸೂರ್ಯವ್ರೆ. ಸೂರ್ಯ ಅವರು ಆರೋಪಿ ಅರ್ಪಿತಾ ಮೇಲೆ ನೀಡಿದ್ದ ದೂರನ್ನು ಹಿಂದೆ ತೆಗೆದುಕೊಳ್ಳಲು ಒಪ್ಪಿರುವುದರಿಂದ ಅರ್ಪಿತಾ ಅವರನ್ನು ನಿರ್ದೋಷಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಲು ಆದೇಶ ನೀಡುತ್ತಿದ್ದೇನೆ. ಚಿದಂಬರಂಗೆ 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 ಅರ್ಪಿತಾ ಅವ್ರಿಗೆ ಚಿದಂಬರಂಗೆ ಅರ್ಪಿತಾ ಅವ್ರಿಗೆ ಸೂರ್ಯ ಅವ್ರಿಗೆ ಧಿಕ್ಕಾರ. ಸೂರ್ಯ ಅವ್ರಿಗೆ ಧಿಕ್ಕಾರ. ಯಾರೋದು ಸೂರ್ಯ ಅವ್ರಿಗೆ ಧಿಕ್ಕಾರ ಅಂದಿದ್ದು? ಯಾರೋದು? ನಮಗೆ ಬೇಕಾಗಿರೋದು ಆದಿ ಕ್ಷೇಮವಾಗಿ ಬರೋದು. ಕೋರ್ಟ್ ಮುಂದೆ ಗಲಾಟೆ ಮಾಡೋದು ಚೆನ್ನಾಗಿರಲ್ಲ. ಸುಮ್ಮನೆ ಇರೋ.
ಅರ್ಪಿತಾ, ಓ ಸೂರ್ಯ ಅವರೇ, ಥ್ಯಾಂಕ್ಸ್ ನನ್ನ ಮೇಲೆ ಮಾಡಿದ ಸುಳ್ಳು ಆರೋಪನ ವಾಪಸ್ ತಗೊಂಡಿದ್ದಕ್ಕೆ. ಅದು ಸುಳ್ಳಲ್ಲ, ನಿಜ ಅಂತ ನಿನಗೂ ಗೊತ್ತಿದೆ. ನನ್ನ ಮಗ ಆದಿತ್ಯನ ಇಟ್ಕೊಂಡು ಬಚಾವಾದೆ ನೀನು. ಇಲ್ಲ ಅಂದಿದ್ರೆ ನನಗೊಂದು ಗತಿ ಕಾಣಿಸ್ತಾ ಇದ್ದೆ. ಫಸ್ಟ್ ಟೈಮ್ ನಿಮ್ಮ ಕೋಪ ನೋಡಿದ್ರೆ ನಂಗೆ ನಗು ಬರ್ತಿದೆ. ನಿನ್ನ ಕಂಡೀಷನ್ ಹಾಕಿದಾಗೆ ನಿನ್ನ ಮೇಲೆ ಹಾಕಿದ ಕೇಸ್ನ ವಾಪಸ್ ತಗೊಂಡಿದ್ದೀನಿ. ನನ್ನ ಮಗ ಆದಿತ್ಯನ ಬಿಡುಗಡೆ ಮಾಡೋದಕ್ಕೆ ಹೇಳು. ಆದಿತ್ಯನ? ಅವನು ನಾನು ಯಾಕೆ ಬಚ್ಚಿಡ್ಲಿ? ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ಅರ್ಪಿತಾ. ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಆದಿತ್ಯನ ಕಿಡ್ನಾಪ್ ಮಾಡಿಸಿದ್ಯಲ್ಲ, ನನ್ನ ಮನೆ ಅನ್ನ ತಿಂದು ನನಗೆ ಅನ್ಯಾಯ ಮಾಡ್ತೀಯಾ? ನೀವು ಹಾಕಿದ ಅನ್ನಕ್ಕೆ ನಿಮ್ಮ ಮನೆ ಸೇವೆ ಮಾಡಿದ್ದೀನಿ. ನಿಮ್ಮ ಋಣ ಯಾವುದು ನನ್ನ ಮೇಲಿಲ್ಲ. ನಾನು ಆದಿತ್ಯನ ಬಚ್ಚಿಟ್ಟಿಲ್ಲಪ್ಪ. ಏ ಅರ್ಪಿತಾ, ಒಳ್ಳೆ ಮಾತಿಂದ ಆದಿತ್ಯ ಎಲ್ಲಿದ್ದಾನಂತ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಇಲ್ಲೇ ಮುಗಿಸ್ಬಿಡ್ತೀನಿ ನಿಮ್ನ. ಕಂಟ್ರೋಲ್ ಯುವರ್ ಸೆಲ್ಫ್. ಈ ಚಿದಂಬರಂ ಜೊತೆ ಸೇರ್ಕೊಂಡು ಇಷ್ಟು ವರ್ಷ ಆಶ್ರಯ ಕೊಟ್ಟವ್ರಿಗೆ ಮೋಸ ಮಾಡ್ತೀರಲ್ವಾ? ನಿಯತ್ತಿಲ್ವಾ ನಿಮ್ಗೆ? ನನಗೆ ನಿಯತ್ ತೋರಿಸೋರ್ಗೆ ನಾನು ನಿಯತ್ತಾಗಿರ್ತೀನಿ. ನಾನು ನಿನ್ನ ಸ್ವಂತ ಮಗನ ತರ ಸಾಕ್ದೆ, ಆದ್ರೆ ನೀನ್ ನನಗೆ ನಿಯತ್ ತೋರಿಸ್ದ್ಯಾ? ಆರ್ತಿ ಅವ್ರು ಬಂದ ತಕ್ಷಣ ಅವ್ರ ಜೊತೆ ಟರ್ನ್ ಆಗಿ ಹೋದೆ. ನನಗೆಲ್ಲ ಅನುಕೂಲ ಆಗುತ್ತೋ ಅಲ್ಲ ನಿಯತ್ ತೋರಿಸ್ತೀನಿ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ಆದಿತ್ಯನ ನಿಮ್ ಕಡೆಯವ್ರು ಎಲ್ಲಿ ಬಚ್ಚಿಟ್ಟಿದ್ದಾರೆ, ಫಸ್ಟ್ ಅವನ್ನ ರಿಲೀಸ್ ಮಾಡಿಸಿದ್ರೆ ಸರಿ, ಇಲ್ಲ ಅಂದ್ರೆ. ಹಲೋ, ಏನೋ ಮಾಡ್ತೀಯಾ? ಏನು ಮಾಡ್ತೀಯಾ? ನಿಮ್ಮ ಅಣ್ಣನ ಥರ ರೌಡಿಸಮ್ ಮಾಡ್ತೀಯಾ? ನೋಡು, ಯೂನಿಫಾರ್ಮ್ ಹಾಕ್ಕೊಂಡು ಕೋರ್ಟ್ ಮುಂದೆ ನಿಂತಿದ್ಯಾ. ಜಾಸ್ತಿ ಮಾತಾಡಿದ್ರೆ ಸಸ್ಪೆಂಡ್ ಆಗ್ತೀಯಾ, ನೆನಪಿರ್ಲಿ. ನೋಡು ಚಿದಂಬರಂ, ನನ್ನ ನಿನ್ನ ಮಧ್ಯೆ ಹಳೆಯ ದ್ವೇಷ ಏನೇ ಇರ್ಬೋದು, ಅದಕ್ಕೆ ನನ್ನ ಫ್ಯಾಮಿಲಿನ ಎಳಿಬೇಡ. ನಿನ್ನ ಫ್ಯಾಮಿಲಿ ಎಳೆಯೋದಕ್ಕೆ ನನಗೂ ಇಷ್ಟ ಇಲ್ಲ. ಆದರೆ ಜನ ಗಂಡಸರ ಕಥೆನ ಕೇಳಲ್ವೇ? ಫ್ಯಾಮಿಲಿ ಮೆಲೋ ಡ್ರಾಮಾ ನೋಡೋದಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ನಿನ್ನ ಫ್ಯಾಮಿಲಿನ ಎಳಿಲೇಬೇಕಾಯಿತು. ಕೊನೆಯದಾಗಿ ವಾರ್ನ್ ಮಾಡ್ತಾ ಇದ್ದೀನಿ, ನಮ್ಮ ಮಕ್ಕಳ ತಂಟೆಗೆ ಬರಬೇಡ. ನೀವಿಬ್ಬರು ಸೇರಿ ಆ ದಿನೆಲ್ಲೋ ಇಟ್ಟಿದ್ದೀರಾ ಅಂತ ನನಗೆ ಗೊತ್ತು. ಮೊದಲು ಬಿಟ್ಬಿಡ. ನಿನ್ನ ಒಬ್ಬ ಮಗ ಕರಾಟೆ ಕಿಂಗು, ಇನ್ನೊಬ್ಬ SP ಸಾಂಗ್ಲಿಯಾನ. ಇಂಥ ಮಕ್ಕಳನ್ನಿಟ್ಕೊಂಡು ಯಾಕೆ ಯೋಚನೆ ಮಾಡ್ತಿದ್ಯಾ ಸೂರ್ಯ? ನಿನ್ನ ಪೊಲೀಸ್ ಮಗನಿಗೆ ಹೇಳು ಹುಡ್ಕೋದಕ್ಕೆ ಆದಿತ್ಯ ಎಲ್ಲಿದ್ದಾನೆ ಅಂತ. ಅಂದರೆ ಇಂಡೈರೆಕ್ಟ್ ಆಗಿ ನನ್ನ ಮಗನ ಬಿಡಲ್ಲ ಅಂತ ಹೇಳ್ತಾ ಇದೆಯಾ? ಅವನು ನಿನ್ನ ಮಗನೇ ಅಲ್ವಲ್ಲ? ನಿನ್ನ ಪಕ್ಕದಲ್ಲಿ ನಿಂತಿದ್ದಾನಲ್ಲ, ಇವನು ನಿನ್ನ ಮಗ. ಅವನು ನಿನ್ನ ಹೆಂಡತಿ ಆರತಿ ಮಗ. ಅವನಿಗೇನಾದರೂ ಆದರೆ ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ನಿನ್ನ ವಂಶೋದ್ಧಾರಕ ಇಲ್ಲಿದ್ದಾನಲ್ಲ. ಚಿದಂಬರಂ, ಆದಿತ್ಯ ಎಲ್ಲಿದ್ದಾನೆ ಬಿಟ್ಬಿಡು, ಇಲ್ಲ ಅಂದ್ರೆ ಸರ್ವನಾಶ ಆಗೋಗ್ತೀಯ. ಏಯ್, ನನ್ನ ಸರ್ವನಾಶ ಮಾಡೋದಕ್ಕೆ ಮುಂಚೆ ನಿನ್ನನ್ನು ನೀನು ಉಳಿಸ್ಕೋ. ನನ್ನ ಬಗ್ಗೆ ಆಮೇಲೆ ಯೋಚನೆ ಮಾಡುವಂತೆ. ನಿನ್ನ ಫ್ಯಾಮಿಲಿನಲ್ಲಿ ಒಬ್ಬೊಬ್ಬರನ್ನು ಟಾರ್ಗೆಟ್ ಮಾಡಿ ಫಿನಿಶ್ ಮಾಡ್ತೀನಿ ನಿನ್ನ ಕಣ್ಣು ಮುಂದೆನೆ. ನೋಡ್ತಾ ಇರು. ನನ್ನ ಒಂದು ಫೈಲ್ ಕ್ಲಿಯರ್ ಮಾಡು ಅಂತ ನಿನ್ನ ಹತ್ರ ಎಷ್ಟು ಕೇಳ್ಕೊಂಡೆ ಅಲ್ಲ ನಾನು? ಆದ್ರೆ ಸ್ವಲ್ಪನೂ ಕರುಣೆ ತೋರಿಸ್ಲಿಲ್ಲ ನೀನು. ಸೂರ್ಯ, ನೀನು ನನ್ನ ಕಾಲ್ ಹಿಡಿದು ಬೇಡ್ಕೋಬೇಕು. ನನ್ನ ಫ್ಯಾಮಿಲಿನ ಉಳಿಸು, ನನ್ನ ಫ್ಯಾಮಿಲಿನ ಉಳಿಸು ಅಂತ. ಹಾಗೆ ಮಾಡ್ತೀನಿ. ಇಷ್ಟು ದಿನ ಕಾನೂನಿನ ಚೌಕಟ್ಟಿನಲ್ಲಿ ಇದ್ಕೊಂಡು ನಿನ್ನ ಜೊತೆ ಫೈಟ್ ಮಾಡ್ತಿದ್ದೆ. ಆ ಚೌಕಟ್ಟನ್ನ ಬಿಟ್ಟು ಆಟ ಆಡೋದಕ್ಕೆ ನನಗೂ ಚೆನ್ನಾಗಿ ಗೊತ್ತು. ಸಂಜೆ ಒಳಗೆ ನನ್ನ ಮಗ ಆದಿತ್ಯ ನನ್ನ ಕಣ್ಣು ಮುಂದೆ ಇರಬೇಕು. ಇಲ್ಲ ಅಂದ್ರೆ ನೀನು ಅರ್ಪಿತಾ ಇಬ್ಬರು ಅಡ್ರೆಸ್ ಇಲ್ಲದ ಹಾಗೆ ಮಾಡ್ಬಿಡ್ತೀನಿ. ಪಾಪ. ಹಾಯ್ ಡ್ಯಾಡ್, ಏನಾಯ್ತು ಅರ್ಪಿತಾ ಕೇಸು? ಎಲ್ಲಿ ಸಿಕ್ತಾ?
ಬೇಲು ಇಲ್ಲ ಏನೂ ಇಲ್ಲ, ಕೇಸೇ ಕ್ಲೋಸು. ಒಟ್ ಕೇಸು ಕ್ಲೋಸ್ ಆಗೋಯ್ತಾ? ಏನ್ ಹೇಳ್ತಿದ್ದೀರಾ ನೀವು? ಎಸ್ ಮೈ ಸನ್, ಅರ್ಪಿತಾ ಕೇಸ್ ಕ್ಲೋಸ್ ಆಗಿ ಅವಳ ಮನೆಗೆ ಹೋದ್ಲು. ಡ್ಯಾಡ್, ಅರ್ಪಿತಾ ಮೇಲಿದ್ದು ಮಾಮೂಲಿ ಕೇಸ್ ಅಲ್ಲ. MLA ಸೂರ್ಯ ಅವ್ರ ಸೈನ ಫೋರ್ಜರಿ ಮಾಡಿದ ಕೇಸು. ಅದು ಅಲ್ಲದೆ ಅರ್ಪಿತಾ ಸೂರ್ಯ ಹತ್ರ ಜಗಳ ಆಡ್ಕೊಂಡು ಅವ್ರನ್ನ ಎದುರಾಕೊಂಡು ಮನೆಯಿಂದ ಆಚೆ ಬಂದಿದ್ಲು. ಅವಳು ಈ ಕೇಸಿಂದ ಹೊರಗೆ ಬರಬೇಕು ಅಂದ್ರೆ ಹೈಕೋರ್ಟು ಸುಪ್ರೀಂ ಕೋರ್ಟ್ ಅಂತ ಅಲಿಬೇಕಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ಕೇಸೇ ಕ್ಲೋಸ್ ಆಗೋಯ್ತು ಅಂತಿದ್ದೀರಾ, ಹೇಗೆ? ದಟ್ ಈಸ್ ಚಿದಂಬರಂ. ಯಾರನ್ನ ಸದೆ ಬಡಿಬೇಕು ಅಂದ್ರೆ ಯಾವ ಸ್ವಿಚ್ ನ ಒತ್ತಬೇಕು ಅಂತ ತಿಳ್ಕೊಂಡೆ ಈ ಪೊಸಿಷನ್ ತಲುಪಿರೋದು ನಿಮ್ಮಪ್ಪ. ಸೂರ್ಯ MLA ಆದ್ರೆ ಏನು, ಅವನು ಮನುಷ್ಯ ತಾನೆ, ಅವನಿಗೂ ವೀಕ್ನೆಸ್ ಇದ್ದೇ ಇರುತ್ತೆ ಅಲ್ವಾ? ಅಂದ್ರೆ ಸೂರ್ಯನ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಕೇಸ್ ವಾಪಸ್ ತಗೊಳಕ್ ಹೇಳಿದ್ರ ನೀವು? ನಿಮ್ಮ ಅಪ್ಪನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಬಟ್ ಹೇಗೆ ಡ್ಯಾಡ್? ನನಗೆ ಅಪ್ಪನ ಮಟ್ಟ ಹಾಕ್ಬೇಕಾಗಿತ್ತಾ? ನಿನಗೆ ಮಗನ್ನ ಮುಗಿಸ್ಬೇಕಾಗಿತ್ತಾ? ಅರ್ಪಿತಾಗೆ ಅಪ್ಪ ಮಗ ಇಬ್ಬರ ಮೇಲೂ ಕೋಪ ಇತ್ತ. ಒಂದು ಏಟಿಗೆ ಇಬ್ಬರನ್ನ ಹೇಗೆ ಅಳಿಸೋದು ಅಂತ ಯೋಚನೆ ಮಾಡಿ ಒಂದು ಒಳ್ಳೆ ಈಸಿ ಪ್ಲಾನ್ ಸಿಕ್ತು. ಸೂರ್ಯನಿಗೆ ಎಲ್ಲಿ ಏಟ್ ಕೊಟ್ರೆ ನೋವಾಗತ್ತೆ ಅಂತ ನಿನಗೆ ಗೊತ್ತಲ್ಲ. ಸರಿಯಾದ ಏಟ್ ಕೊಟ್ಟೆ, ಸೂರ್ಯ ಕೇಸ್ ವಾಪಸ್ ತಗೊಂಡ, ಅರ್ಪಿತಾ ರಿಲೀಸ್ ಆದ್ಲು. ಅಂದ್ರೆ ಆರ್ತಿ ಅವ್ರನ್ನ ಇಟ್ಕೊಂಡು ಸೂರ್ಯನ ಬ್ಲ್ಯಾಕ್ ಮೇಲ್ ಮಾಡಿದ್ರ? ಯು ಆರ್ ಆಲ್ಮೋಸ್ಟ್ ದೇರ್ ಮೈ ಸನ್. ಹತ್ರ ಇದೀಯಾ? ಎಸ್. ಸೂರ್ಯನ ವೀಕ್ನೆಸ್ಸು ಆರ್ತಿ. ಆರ್ತಿ ಕಣ್ಣೀರ್ ಹಾಕಿದ್ರೆ ಸೂರ್ಯ ಕರಿಗೆ ಹೋಗ್ತಾನೆ. ಆ ಆರ್ತಿಯವರ ವೀಕ್ನೆಸ್ಸು ಆದಿತ್ಯ. ಆದಿತ್ಯನಿಗೆ ನೋವಾದ್ರೆ ಆರ್ತಿ ಏನ್ ಬೇಕಾದರೂ ಮಾಡ್ತಾನೆ. ಆದಿತ್ಯನ ಇಟ್ಕೊಂಡು ಆರ್ತಿನ, ಆರ್ತಿನ ಇಟ್ಕೊಂಡು ಸೂರ್ಯನ ಟ್ಯಾಕಲ್ ಮಾಡಿದೀರಾ. ಬ್ರಿಲಿಯಂಟ್ ಡ್ಯಾಡ್, ಬ್ರಿಲಿಯಂಟ್. ಎಸ್ ಮೈ ಸನ್, ಎಸ್. ಆದಿತ್ಯನ ರಣೀಂದ್ರಿಗೆ ಹೇಳಿಸಿ ನಮ್ಮ ತೋಟದ ಮನೆಗೆ ತಂದು ಹಾಕ್ಸಿದೆ. ಆಮೇಲೆ ನನಗೆ ವರ್ಕ್ ಮಾಡ್ತಿದೆ. ಆದಿತ್ಯನ ಮುಖಾಂತರ ಆರ್ತಿಗೆ, ಆರ್ತಿಯ ಮುಖಾಂತರ ಸೂರ್ಯನಿಗೆ, ಅರ್ಪಿತಾ ಮೇಲೆ ಹಾಕಿರೋ ಕೇಸನ್ನ ವಾಪಸ್ ತಗೊಳ್ಳೋದಕ್ಕೆ ಪ್ರೆಷರ್ ಹಾಕುತ್ತೆ. ಮಗ ಹತ್ರ ಅಮ್ಮನಿಗೆ ನೋವಾಗುತ್ತೆ, ಅಮ್ಮನಿಗೆ ನೋವಾದ್ರೆ ಗಂಡನಿಗೆ ಚುರುಕು ಮುಟ್ಟುತ್ತೆ. ಈ ಫಾರ್ಮುಲಾ ಇಟ್ಕೊಂಡು ನಿಮ್ ಕೆಲಸ ನೀವು ಮಾಡ್ಕೊಂಡಿದ್ದೀರಾ. ಸೂಪರ್ ಸೂಪರ್ ಡ್ಯಾಡ್. ಅದಿರ್ಲಿ, ಆ ಆದಿತ್ಯ ಮೊದಲೇ ಜಗಮೊಂಡ, ನಿಮ್ಮ ಮಾತಿಗೆ ಹೇಗೆ ಒಪ್ಕೊಂಡ ಅವನು? ಆದಿತ್ಯ ಎಷ್ಟೇ ಜಗಮೊಂಡ ಆದರೂ ತಾಯಿಗೆ ನೋವಾಗತ್ತೆ ಅಂದ್ರೆ ಅವನು ಕರಗಲೇಬೇಕಲ್ವಾ? ನಿನ್ನನ್ನು ಬಿಡಬೇಕು ಅಂದರೆ ಅರ್ಪಿತಾ ಮೇಲೆ ಸೂರ್ಯ ಹಾಕಿರೋ ಕೇಸನ್ನ ವಾಪಸ್ ತಗೋಬೇಕು ಅಂತ ನಿಮ್ಮಮ್ಮನ ಹತ್ರ ಹೇಳಿಸು ಅಂತ ಹೇಳಿದೆ. ಅದಕ್ಕೂ ಅವನು ಒಪ್ಪಲ್ಲ ಅಂತ ನನಗೆ ಗ್ಯಾರಂಟಿ ಇತ್ತು. ಅದಕ್ಕೆ ನೀನು ಒಪ್ಪದೇ ಇದ್ರೆ ನಿಮ್ಮ ತಾಯಿಗೆ ತೊಂದರೆ ಆಗತ್ತೆ ಅಂತ ಹೇಳಿಸ್ದೆ.